ನಾಳೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಕಸ್ಮಾತ್ ಏನಾದರೂ ನಮ್ಮ ಬಾಳೆಹಣ್ಣಾಗಲಿ ದಾಳಿಂಬೆ ಆಗಲಿ ಬೇರೆ ಹಣ್ಣುಗಳನ್ನು ಬೇರೆ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದರೆ ರಿಜೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಾರೆ ಅಂದರೆ ಇವರು ಆಗ್ತಿರೋ ಪಾಯ್ಸನಿಂದನ ನೋಡಿರಿ. ಅವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಹೊರದೇಶದವರು. ನಮ್ಮ ದೇಶದವ್ರಿಗೆ ಯಾಕೆ ಬುದ್ಧಿ ಇಲ್ಲ? ನಮ್ಮ ರೈತರಿಗೆ ತಿನ್ನಿಸ್ತಾರೆ, ನಮ್ಮ ಹಣ್ಣನ್ನು ನಮಗೆ ತಿನ್ನಿಸ್ತಾರೆ ಪಾಯ್ಸನ್ ಹಾಕಿ. ಇದು ದಯವಿಟ್ಟು ನಮ್ಮ ರೈತರು ಅರ್ಥ ಮಾಡ್ಕೋಬೇಕು, ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಈ ಕೆಮಿಕಲ್ ಹಾಕಿರೋ ಬಾಳೆಹಣ್ಣು ದಯವಿಟ್ಟು ತಿನ್ನಬಾರ್ದು. ಪಾಯ್ಸನ್ ಕೊಡ್ತಾಯಿದ್ದೀವಿ ನಾವು ಕೊಡಬಾರ್ದು. ಅವ್ರ ಮಕ್ಳು ಇದನ್ನು ತಿನ್ನಲ್ಲ, ಬೇರೆಯವ್ರಿಗೆ ತಿನ್ನಿಸ್ತಾರೆ. ಇದು ಯಾಕರ್ಮ ನೋಡಿರಿ, ನಮ್ಮ ಸಮಾಜಕ್ಕೆ ಇಂಥ ಸಮಾಜ ನಾವು ಬದುಕ್ತಾ ಇದೀವಿ ಇವತ್ತು. ಆಮೇಲೆ ಇನ್ನೊಂದು, ಯಾವ ಅಧಿಕಾರಿಗಳಾಗಲಿ, ಯಾವ ತೋಟಗಾರಿಕೆರಾಗಲಿ, ಯಾವ ಕೃಷಿ ಇಲಾಖೆ ಯಾವನು ಯಾತಕ್ಕೂ ಬಂದು ಏನೂ ಹೇಳೋದಿಲ್ಲ. ಎಲ್ಲ ಪುಸ್ತಕಗಳು ಬದನೆಕಾಯಿ ಅಷ್ಟೇ ಅವ್ರು ಹೇಳೋದು. ಕೀಟನಾಶಕವನ್ನ ಖರೀದಿಸಲು ಕೀಟನಾಶಕ ಮಾರೋ ಅಂಗಡಿಗೆ ಹೋದ್ವಿ. ಅಲ್ಲಿ ಬಾಳೆಹಣ್ಣು ಮಾಗಿಸೋ ಕೆಮಿಕಲ್ ಕೊಡಿ ಅಂತ ಕೇಳಿದ್ದೇ ತಡ ಅಂಗಡಿಯವ ನಮಗೆ ಅದನ್ನ ಕೊಟ್ಟೇ ಬಿಟ್ಟ. ಏನ್ ಮಾಡ್ಬೇಕು ಅಂದ್ರೆ ಆ ಕಡೆ ಕುದಿಗೆ ಹಚ್ಬೇಕು ಏನಂದ್ರೆ ಶೀತ ಇರುತ್ತಲ್ಲ ಒಂದ್ ದಿವಸ ಎಕ್ಸ್ಟ್ರಾ ತಗೊಂಡು ಚಳಿಗೆ ಕಾಯಿ ಮೇಲೆ ಇದ್ರೆ ಬೆಟರ್ ಕೊಡಕ್ಕೆ. ಇದೆಲ್ಲ ಡೇಂಜರ್ ಅಂತ ಎಲ್ಲ ವಿಷಯನೆಲ್ಲ ಸರ್ ತಿಂದಿರೋದು ಯಾವ ಫ್ರೆಶ್ ಇದೆ ಸರ್? ಈಗ ಅದಕ್ಕೆ ಇಲ್ಲ ಸಾಲ್ಯೂಷನ್ ಇಲ್ಲ. ಇವಾಗ ಇದೆಲ್ಲ ಅವೇ 199 ಪೈಸೆ ಅದೇ ಇರೋದು, 1 ಪೈಸೆ ಇಲ್ಲ. ಅದು ಯಾರೋ ಮನೆ ಮಾಡ್ಕೊಳ್ಳೋ ಅಂಥವ್ರು ಅವ್ರ ಸಮೇತ ಹಳ್ಳಿಯವ್ರ ಸಮೇತ ಅದೇ ಆಗಿದೆ.